ಸರ್ ನಾವು ತುಮಕೂರ್ಗೆ ಹೋಗಿದ್ವಿ. ನಮ್ಮ ಮಗಂದು ಮತ್ತೆ ಮದುವೆ ಆಯಿತು. ಮದುವೆ ಆಗಿ 4ನೇ ತಾರೀಕು ಆಯಿತು. ಇವತ್ತು ಹೆಣ್ಣು ಗಂಡನ್ನ ಕರೆದಿದ್ರು, ಹೋಗಿದ್ವಿ. ದಾವಣಗೆರೆಗೆ ಹೋಗ್ಬೇಕಾಯ್ತು ನಾವು. ಇಲ್ಲಿ ವಿಷಯ ಗೊತ್ತಾದ ತಕ್ಷಣ ಬಂದ್ವಿ. ಆಂಟಿ ನಮಗೆ ಯಾವಾಗಲೂ ಸಿಗೋರು ವಿ ಪಿ ಮ್ಯಾಗ್ನಸ್ ಹತ್ರ ಸಿಕ್ಕಿದ್ದು ಪತ್ರಿಕೆ ಕರೆಯೋಕ್ಕೆ ಹೋದಾಗ. ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ಇಬ್ಬರೇ ಇರೋರೆಲ್ಲ ಯಾರೋ ಫಾಲೋಅಪ್ ಮಾಡಿದ್ದಾರೆ ಸರ್, ನಮ್ಮ ಮನಸ್ಸಿಗೆ ಅಷ್ಟೇ. ಏನಂದರೆ ಇವಾಗ ಮೋಸ್ಟ್ಲಿ ಬಂಗಾರ ಅಂತಲೇ ಬಂಗಾರಕ್ಕೋಸ್ಕರ ಯಾಕೆ ರೇಟ್ ಜಾಸ್ತಿ ಆಗಿರೋದನ್ನ ಎಲ್ಲ ಕಡೆ ಆಲ್ಮೋಸ್ಟ್ ಇದು ಆಗ್ತಾ ಇದೆ. ನಮ್ಮ ಅನಿಸಿಕೆ ಏನಂದರೆ ಬಂಗಾರ ಇತ್ತ ಬಚ್ಚಿಕ್ಬೇಕು, ಈ ಮೆಟಲ್ ಅಂತವಿರ್ತಾವ ಹಾಕೊಂಡು ಓಡಾಡಬೇಕು, ಕೇಳಿದ್ರೆ ತಕ್ಕೊಟ್ಬಿಡ್ಬೇಕು ಅಷ್ಟೇ, ಏನು ಪ್ರಾಬ್ಲಮ್ ಆಗಲ್ಲ. ಏನೋ ಏನಾಗಿದೆ ಗೊತ್ತಿಲ್ಲ ಸರ್, ನಾವು ನೋಡೋಣ ಅಂತಲೇ ಬಂದಿದ್ದು. ಅದಂತೂ ದೊಡ್ಡ ಆಘಾತ ಸರ್, ಇದು ತುಂಬ ಅನ್ಯಾಯ, ಭಾರಿ ಅನ್ಯಾಯ ಆಗಿದೆ. ನಮಗೆ ಅಂತಂದರೆ ಇವರು ತಂಗಿ ನಮ್ಮನೆ ಪಕ್ಕದಲ್ಲೇ ಮನೆ ಕಟ್ತಾ ಇದ್ದಾರೆ. ನಾವು ದೇವಂಗ ಬೀದಿಲಿರೋದು. ಅಲ್ಲಿ ತುಮಕೂರಲ್ಲಿ ಗೊತ್ತಾಯ್ತು ಹಿಂಗಾಯ್ತು ಅಂದ ತಕ್ಷಣ ನೋಡೋಣ ಅಂತ ಬಂದ್ವಿ. ಇಲ್ಲಿ ಬಂದು ನಿಂತಾಗ ಸರ್ ಒಂದು ಹೆಣ್ಮಕ್ಳದು ಒಂದು ಸೈನ್ ಬೇಕು ಅಂತ ನಮ್ಮ ಹತ್ರನೇ ಬಂದ್ರಲ್ಲ. ಸರ್ ಪ್ರಾಬ್ಲಮ್ ಆಗಲ್ಲ ಅಂದರೆ ನಾವು ಸೈನ್ ಹಾಕ್ತೀವಿ, ಅಡ್ರೆಸ್ ಹೇಳ್ತೀವಿ ಅಂತಂದು. ಏನಿಲ್ಲಮ್ಮ ಅಂದರು. ಅಡ್ರೆಸ್ ಆದರೂ ಒಳಗಡೆ ಕರ್ಕೊಂಡೋದ್ರು. ಸುಮ್ಮನೆ ಎಲ್ಲ ನೋಡ್ಕೊಂಡು ಬಂದೆ ಅಷ್ಟೇ. ಏನಿಲ್ಲ, ದೇವ್ರ ಮನೆಗೆ ಬೆಳ್ಳಿ ಐಟಮ್ ಎಲ್ಲ ಇದೆ. ಆ ಅಮ್ಮನ ಕತ್ತಲ್ಲಿ ಮತ್ತೆ ಕತ್ತೆಲ್ಲ ಕೊಯ್ದುಬಿಟ್ಟಿದ್ದಾರೆ, ತಲೆ ಹೊಡೆದಿದ್ದಾರೆ, ಬ್ಲೀಡ್ ಆಗ್ತಾನೆ ಇದೆ. ಬ್ಲಡ್ ಒಡವೆ ಏನೂ ಇಲ್ಲ ಸರ್, ಏನೂ ಇಲ್ಲ. ಕಾಲ್ ಚೈನ್ ಇದೆ, ದೇವ್ರ ಮೇಲೆ ಬೆಳ್ಳಿ ಐಟಮ್ ಎಲ್ಲ ಇದೆ. ನಾವು ವಿಶ್ವಕರ್ಮ ಆಚಾರ್ಯನೇ. ನಾನು ಹೇಳೋದು ಏನು ಅಂತಂದರೆ, ಬಂಗಾರ ಅದು ಒಂದು ಆಸ್ತಿ ಇದ್ದಂಗೆ, ಬಚ್ಚಿಕ್ ಬಿಡಬೇಕು, ಆರಾಮಾಗಿ ಓಡಾಡಬೇಕು ಅಷ್ಟೇ ನಾವು ಹೇಳೋದು. ಇವಾಗ ನಮಗೂ ಅದೇ ಭಯ ಆಗ್ತಾ ಇದೆ ಸರ್. ಅಲ್ಲ, ನೋಡ್ಕೊಂಡು ಮಾಡಿದ್ದಾರೆ, ಅವ್ರಿಗೂ ಅನಿವಾರ್ಯ ಏನೋ ಗೊತ್ತಿಲ್ಲ. ಇವೆಲ್ಲ ನಡೀತಾ ಇದ್ದಾವೆ ಆಲ್ಮೋಸ್ಟ್, ಇದೊಂದೇ ಅಲ್ಲ, ತುಂಬಾ ನಡೀತಾ ಇದ್ದಾವೆ. ಭಯ ಆಗ್ದಲೇ ಇರುತ್ತಾ ಸರ್, ಕೈ ಕಾಲು ಮೈ ಕೈ ಎಲ್ಲ ನಡುಗುತ್ತೆ ಸರ್ ನೋಡೋಕ್ಕೆ. ಸುಮ್ಮನೆ ಅಲ್ಲೆಲ್ಲ ಹೋಗಿ ನೋಡಲಿಲ್ಲ, ದೇವ್ರ ಮನೆ ಹತ್ರನೇ ನೋಡಿದ್ವಿ, ದೇವ್ರ ಮನೆ ನೋಡಿದೆ ಅಷ್ಟೇ ಸರ್. ಹಾಂ, ಅವರೆಲ್ಲ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ಅವರೆಲ್ಲ ಗೊತ್ತು ನಮ್ಮ ಊರೇನು. ತುಂಬ ಎಲ್ಲರೂ ರಿಲೇಷನ್ ಇದ್ದಾರೆ, ಬಟ್ ದೂರದಿಂದ ಬರಬೇಕು, ಇವರಲ್ಲಿ ಇದೆಲ್ಲ ಬಂದಿದ್ದಾರೆ, ಆಲ್ಮೋಸ್ಟ್ ಬಂದಿದ್ದಾರೆ. ನಾನು ಇಲ್ಲಿ ನಿಂತಿದ್ನ, ಅವರು ಸರ್ ಕೇಳಿದಕ್ಕೆ ಇಲ್ಲ ಅನ್ಬಾರ, ಅದೊಂದು ಇಲ್ಲ ಅಂತ ನಾವು ಹೋದರೆ ಅದು ಚೆನ್ನಾಗಿರೋದು. ನಮ್ಗೆ ಬೇಕಾಗಿರೋ ಹತ್ರ ಥರ ಮಾತಾಡೋಕ್ಕೆ ನನಗೆ ಬಾಯಿ ಬರ್ತಾ ಇಲ್ಲ ಸರ್.